ಅಭಿಷೇಕದ ಉದ್ದೇಶವೇನು? ಜೆ. ಶ್ಯಾಮ್ ಜಗದೊರೆ. ಅಧ್ಯಾಯ 7. ಅಭಿಷೇಕದ ಉದ್ದೇಶವೇನು? ಕರ್ತನು ತನ್ನ ಮಕ್ಕಳಿಗೆ ಪವಿತ್ರಾತ್ಮನನ್ನು ಏಕೆ ಅನುಗ್ರಹಿಸಿದ್ದಾನೆ? ಅಭಿಷೇಕಿಸಲ್ಪಟ್ಟವರಿಂದ ಆತನು ಎದುರು ನೋಡುವುದೇನು? ಅಪೊಸ್ತಲರ ಕೃತ್ಯ 1:8 ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಅಷ್ಟು ಮಾತ್ರವಲ್ಲ, ಮತ್ತಾಯ 28:19 ನಾವು ಓದುತ್ತೇವೆ, ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದೆನಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಎಂದು ಬರೆದಿದೆ. ಅನೇಕರು ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿದ ನಂತರ ತೃಪ್ತರಾಗಿ ಬಿಡುತ್ತಾರೆ ಮತ್ತು ಕೆಲವರು ತಮ್ಮ ವೈಯಕ್ತಿಕ ಜೀವಿತವನ್ನು ಪವಿತ್ರಪಡಿಸಿಕೊಳ್ಳಲು ಕೊಡಲ್ಪಟ್ಟಿರುವ ಒಂದು ಕೃಪೆಯೆಂದು ನೆನೆಸಿ ಮೌನವಹಿಸಿ ಬಿಡುತ್ತಾರೆ. ಇನ್ನೂ ಕೆಲವರು ಅಭಿಷೇಕವನ್ನು ಹೊಂದಿದ ನಂತರ ಬೇರೆಯವರ ಅನ್ಯೋನ್ಯತೆಯನ್ನು ಬಿಟ್ಟವರಾಗಿ ಅಭಿಷೇಕಿಸಲ್ಪಟ್ಟವರೊಂದಿಗೆ ಮಾತ್ರವೇ ಬೆರೆತು ಕೊಳ್ಳಲು ಆಶಿಸುತ್ತಾರೆ. ಇವೆಲ್ಲವೂ ನ್ಯಾಯವಾದದ್ದೇ ಆಗಿದ್ದಾಗ್ಯೂ ಮುಖ್ಯವಾದ ಮೂಲ ಉದ್ದೇಶವೇನು? ಕರ್ತನ ಅಂದರೆ ದೇವರ ರಾಜ್ಯ ಭೂಮಿಯಲ್ಲಿ ಸ್ಥಾಪಿಸಲ್ಪಡಬೇಕೆಂಬುದೇ ಆತನ ಉದ್ದೇಶ. ನಿನ್ನ ರಾಜ್ಯವು ಬರಲಿ ಎಂಬುದಾಗಿ ನಾವು ನಿತ್ಯವೂ ಪ್ರಾರ್ಥಿಸುತ್ತೇವಲ್ಲವೇ? ಹಾಗಾದರೆ ಅದಕ್ಕಾಗಿ ಶ್ರಮ ಪಡುತ್ತೇವಾ? ಇಂದು ಭೂಮಿಯ ರಾಜ್ಯಗಳೆಲ್ಲವೂ ಸೈತಾನನಿಗೆ ಅಧೀನವಾಗಿ ಅಂಧಕಾರವಾದ ಲೋಕಾಧಿಪತಿಯ ಆಡಳಿತದಲ್ಲಿದೆ. ಎಲ್ಲಿ ನೋಡಿದರೂ ಕೊಲೆ, ಕೊಳ್ಳೆ, ಅತ್ಯಾಚಾರಗಳು, ಸೈತಾನನ ಆರಾಧನೆಗಳು, ವಿಗ್ರಹಾರಾಧನೆಗಳು ತುಂಬಿದೆ. ಇಂಥ ಪರಿಸ್ಥಿತಿಯಲ್ಲಿ ಸೈತಾನನನ್ನು ಎದುರಿಸಲು ನಿಂತು ಅವನಿಗೆ ಅಧೀನವಾಗಿರುವ ಆತ್ಮಗಳನ್ನು ವಿಮೋಚಿಸಲು ದೇವರು ನಮಗೆ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. ಪ್ರತಿಯೊಂದು ಆತ್ಮ ರಕ್ಷಣೆ ಹೊಂದುವಾಗ ಸೈತಾನನ ರಾಜ್ಯ ಕುಗ್ಗುತ್ತದೆ, ಕರ್ತನ ರಾಜ್ಯ ಪ್ರಬಲವಾಗುತ್ತದೆ, ಪರಲೋಕದಲ್ಲಿ ಮಹಾ ಸಂತೋಷ ಉಂಟಾಗುತ್ತದೆ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲ ಹೊಂದಿ ಸೈತಾನನ ಕೋಟೆಯನ್ನು ಮುರಿಯಬೇಕು. ಕರ್ತನೇ ದೇವರಾಗಿದ್ದಾನೆಂಬುದನ್ನು ಅದ್ಭುತ ಕಾರ್ಯಗಳ ಮೂಲಕವೂ ಸೂಚಕ ಕಾರ್ಯಗಳ ಮೂಲಕವೂ ನಿರೂಪಿಸಲು ಬಲ ಹೊಂದಬೇಕು. ಪ್ರಾರ್ಥನೆಯಲ್ಲೂ ಸೇವೆಯಲ್ಲಿಯೂ ಬಲ ಹೊಂದಬೇಕು. ಕರ್ತನಿಗಾಗಿ ಪ್ರಕಾಶಿಸಲು ಬಲ ಹೊಂದಬೇಕು. ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಈ ಪಟ್ಟಣದಲ್ಲಿ ಕಾದುಕೊಂಡಿರಿ. ಬಲ ಹೊಂದಬೇಕೆಂಬುದನ್ನು ಕರ್ತನು ಪದೇ ಪದೇ ಹೇಳುತ್ತಾನೆ. ಅವರ ಮೇಲೆ ಊದಿ ಅವರಿಗೆ ಪವಿತ್ರಾತ್ಮ ವರವನ್ನು ತಕ್ಕೊಳ್ಳಿರಿ ಅಂದನು. ಒಬ್ಬರೊಬ್ಬರು ಪವಿತ್ರಾತ್ಮನನ್ನು ಪಡೆದುಕೊಳ್ಳುವಾಗ ಭೂಮಿಯಲ್ಲಿ ದೇವರ ಬಲ ಹೆಚ್ಚುವುದು, ಆತ್ಮಿಕ ಉಜ್ಜೀವನ ಹೆಚ್ಚುವುದು. ಲಕ್ಷಗಟ್ಟಲೆ ಆತ್ಮಗಳು ಅಭಿಷೇಕಿಸಲ್ಪಡುವಾಗ ಸೈತಾನನ ಸಾಮ್ರಾಜ್ಯದ ಆಸ್ತಿಯವರು ಕುಸಿಯಲಾರಂಭಿಸುವುದು. ಯೇಸು ಕ್ರಿಸ್ತನು ನಿನ್ನನ್ನು ಉನ್ನತ ಬಲದಿಂದ ತುಂಬಿಸಿ ವಾಗ್ದಾನ ಮಾಡುವುದೇನೆಂದರೆ, ಇಗೋ ಸರ್ಪಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ, ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಲೂಕ 10:19 ಉನ್ನತ ಬಲದಿಂದ ಬಲ ಹೊಂದಿರಿ, ಹೊರಟು ಹೋಗಿರಿ, ಸುವಾರ್ತೆಯನ್ನು ಸಾರಿರಿ, ಸೈತಾನನ ಕೋಟೆಗಳನ್ನು ಮುರಿಯಿರಿ. ಇದೇ ರಾಜಾದಿ ರಾಜನ ಆಜ್ಞೆ. ಅಭಿಷೇಕಿಸಲ್ಪಟ್ಟ ಮೊದಲ ದಿನವೇ ಪೇತ್ರನು ತನ್ನ ಮೇಲಿದ್ದಂಥ ಅಭಿಷೇಕದ ಮಹತ್ವವನ್ನು ಅರಿತನು. ಇನ್ನು ಮೇಲೆ ತಾನು ಭಯಪಡುವವನೂ ಅಲ್ಲ, ದಾಸಿಗೆ ಭಯಪಟ್ಟು ಕರ್ತನನ್ನು ಜರಿಯುವವನೂ ಅಲ್ಲ, ಕರ್ತನಿಗಾಗಿ ವೈರಾಗ್ಯದಿಂದ ನಿಲ್ಲಬೇಕಾದವನು ಎಂಬುದನ್ನು ತಿಳಿದವನಾಗಿ ಧೈರ್ಯದಿಂದ ಪ್ರಸಂಗಲಾರಂಭಿಸಿದ ಕೆಲವೇ ಸಮಯಗಳೊಳಗಾಗಿ 3,000 ಮಂದಿ ರಕ್ಷಣೆಗೆ ಬಂದರು. ಮತ್ತೆ ಕೆಲವು ದಿನಗಳೊಳಗಾಗಿ 5,000 ಜನರು ಸಭೆಯಲ್ಲಿ ಸೇರಿಸಲ್ಪಟ್ಟರು. ಸೈತಾನನ ತಂತ್ರಗಳು ನಿರ್ಮಲವಾಗಿ ಅವನ ಆಡಳಿತ ಮುರಿಯಲಾರಂಭಿಸಿತು. ಅದುವರೆಗೆ ಗುಪ್ತವಾಗಿ ಕ್ರಿಸ್ತನನ್ನು ಹಿಂಬಾಲಿಸಿದವರು ಧೈರ್ಯವಾಗಿ ಕರ್ತನು ತಮ್ಮ ಮಧ್ಯೆ ಮಾಡಿದಂಥ ಕಾರ್ಯಗಳನ್ನು ತಾವು ಮಾಡಲಾರಂಭಿಸಿದರು. ಕರ್ತನ ವಾಗ್ದಾನವಾದಂಥ ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನೂ ನಡೆಸುವೆನು ಮತ್ತು ಅವುಗಳಿಗಿಂತ ಮಹತ್ವವಾದ ಕ್ರಿಯೆಗಳನ್ನು ನಡೆಸುವನು. ಯೆಹೋವನ 14:12 ಈ ವಚನದಂತೆ ಪೇತ್ರನು ಅವನೊಂದಿಗೆ ಅಭಿಷೇಕಿಸಲ್ಪಟ್ಟವರು ಕ್ರಿಸ್ತನು ಮಾಡಿದಂಥ ಕಾರ್ಯಗಳನ್ನು ತಾವು ಮಾಡಲು ಆತ್ಮದಲ್ಲಿ ಬಲ ಹೊಂದಿದರು. ಕ್ರಿಸ್ತನನ್ನು ರುಚಿಸಿದಂಥ ಪ್ರತಿಯೊಬ್ಬರೂ ಪವಿತ್ರಾತ್ಮನಿಂದ ಅಭಿಷೇಕ ಹೊಂದಿ ಆತನು ಮಾಡಿದಂಥ ಕಾರ್ಯಗಳನ್ನು ಮಾಡಬೇಕೆಂದು ಕರ್ತನು ಆಶಿಸುತ್ತಾನೆ. ಕರ್ತನ ಕ್ರಿಯೆಗಳಾವು ಸತ್ಯವೇದವು ಹೇಳುತ್ತದೆ. ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. 1 ಯೋಹಾನ 3:8 ಆದ್ದರಿಂದ ಪ್ರತಿಯೊಂದು ವ್ಯಾಧಿಯ ಮೇಲೂ ಪ್ರತಿಯೊಂದು ಶಕ್ತಿಯ ಮೇಲೂ ಸೈತಾನನ ದುಷ್ಟಹಸ್ತ ಇರುವುದನ್ನರಿತು ಕರ್ತನು ಅದನ್ನು ಮುರಿದನು.
18 ವರ್ಷಗಳಿಂದ ನಡುಬಗ್ಗಿದ ಸ್ತ್ರೀಯನ್ನು ಕಂಡು ಸೈತಾನನನ್ನು ಕಟ್ಟಿಹಾಕಿದವಳು ಅಬ್ರಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ ದಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದು ಎಂದು ಕೇಳಿದನು. ಲೂಕ 13:16. ಕರ್ತನು ಅವಳನ್ನು ಗುಣಪಡಿಸಿ ಸೈತಾನನ ಕಟ್ಟಿನಿಂದ ಬಿಡಿಸಿದನು. ಒಮ್ಮೆ ಯೇಸುಕ್ರಿಸ್ತನು ದೇವಾಲಯಕ್ಕೆ ಹೋದಾಗ ಅಲ್ಲಿ ಆ ದೈವವು, ಆ ನಜರೇತಿನ ಯೇಸುವೇ, ನಮ್ಮ ಗೊಡವೆಗೆ ನಿನಗೇಕೆ? ನಮ್ಮನ್ನು ನಾಶ ಮಾಡುವುದಕ್ಕೆ ಬಂದೆಯಾ ಎಂದು ಕೂಗಿ ಓಡಿಹೋಯಿತು. ಲೂಕ 4:34. ಸತ್ಯವೇದದಲ್ಲಿ ಈ ಥರದ ದೃಷ್ಟಾಂತಗಳು ಎಷ್ಟೂ ಇವೆ. ಸೈತಾನನ ಹಿಡಿತದಲ್ಲಿರುವ ಪ್ರತಿಯೊಂದು ಆತ್ಮವನ್ನು ಬಿಡುಗಡೆ ಮಾಡಿ ಕ್ರಿಸ್ತನ ಕಡೆಗೆ ತಿರುಗಿಸುವುದೇ ಅಭಿಷೇಕ ಹೊಂದಿದ ದೇವರ ಮಕ್ಕಳ ಕರ್ತವ್ಯವಾಗಿದೆ. ಏಕೆಂದರೆ ನಾವು ನಮ್ಮ ಸ್ವಂತ ಬಲದಿಂದ ಸೈತಾನನನ್ನು ಎದುರಿಸಿ ಹೋರಾಡಲು ಸಾಧ್ಯವಿಲ್ಲವೆಂದು ತಿಳಿದಿದ್ದ ಕರ್ತನು ನಮ್ಮನ್ನು ಕುರಿತು ಮೇಲಿನಿಂದ ಬಲವನ್ನು ಹೊಂದುವ ತನಕ ಕಾದಿರಿ ಎಂದು ಹೇಳಿದನು. ಮೆಡ್ರಾಸಿನಲ್ಲಿರುವ ಮೂರ್ ಮಾರ್ಕೆಟ್ ಎಂಬಲ್ಲಿ ಒಂದು ಸುವಾರ್ತೆ ಕೂಟದಲ್ಲಿದ್ದ 10 ಜನರು ಪ್ರಸಂಗಿಸುತ್ತಿದ್ದರು. ಸ್ವಲ್ಪ ದೂರದಲ್ಲಿ ಒಬ್ಬ ಮಾಟಗಾರನು ಮಂತ್ರಿಸಿ ಆ ಗುಂಪಿನಲ್ಲಿದ್ದಂಥ 9 ಜನರ ಬಾಯನ್ನು ಕಟ್ಟಿಬಿಟ್ಟನು. ಉಳಿದ ಆ 10ನೆಯವರ ಬಾಯನ್ನು ಕಟ್ಟುವುದಕ್ಕಾಗಿ ಎಷ್ಟೂ ಪ್ರಯತ್ನಿಸಿದರು, ಆದರೆ ಅದು ಸಾಧ್ಯವಾಗಲಿಲ್ಲ. ಏಕೆಂದರೆ ಆ ಗುಂಪಿನಲ್ಲಿದ್ದ ಆ ಒಬ್ಬರು ಮಾತ್ರವೇ ಅಭಿಷೇಕಿಸಲ್ಪಟ್ಟಿದ್ದರು. ಆ ಒಬ್ಬರ ಪ್ರಾರ್ಥನೆಯ ಫಲವಾಗಿ ಕಟ್ಟಲ್ಪಟ್ಟಂಥ 9 ಜನರ ಬಾಯಿ ತೆರೆಯಲ್ಪಡಲು ಸಾಧ್ಯವಾಯಿತು. ಮೇಲಣ ಲೋಕದಿಂದ ನಿಮಗೆ ಶಕ್ತಿಯನ್ನು ಒದಗಿಸುವ ತನಕ ಕಾದುಕೊಂಡಿರಿ ಎಂದು ಆಶ್ವಾಸನೆ ಕೊಟ್ಟಂಥ ಕರ್ತನ ಬಲ ಎಷ್ಟು ಸತ್ಯವಾದದು. ಒಮ್ಮೆ ನಾನು ಇಂಡೋನೇಷ್ಯಾ ದೇಶಕ್ಕೆ ಸುವಾರ್ತೆ ಸೇವೆಗಾಗಿ ಹೋಗಿದ್ದೆನು. ಅಲ್ಲಿನ ಒಂದು ಗ್ರಾಮದ ಜನರ ಉದ್ಯೋಗ ಯಂತ್ರಗಳನ್ನು ತಯಾರಿಸುವುದು, ಮಂತ್ರತಂತ್ರಗಳನ್ನು ಮಾಡುವುದೇ ಆಗಿತ್ತು ಎಂಬುದು ನನಗೆ ಗೊತ್ತಾಯಿತು. ಅಲ್ಲಿನ ನಿವಾಸಿಗಳೆಲ್ಲರೂ ಮಂತ್ರವಾದಿಗಳೇ ಆಗಿದ್ದರು. ಬೇರೆ ದೇಶಗಳಿಂದ ಜನರು ಅಲ್ಲಿಗೆ ಬಂದು ಮಂತ್ರ ಮಾಡಿಸಿಕೊಂಡು ತಾಯಿತಿಗಳನ್ನು ಕೊಂಡುಕೊಂಡು ಹೋಗುತ್ತಿದ್ದರು. ನಾನು ಪ್ರಸಂಗಿಸುವ ಮೊದಲು ಆ ಸಭೆಯ ಬೋಧಕರು ನನ್ನ ಬಳಿ, ನೀವು ಅಭಿಷೇಕಿಸಲ್ಪಟ್ಟುವಿರುವಿರಾ ಎಂದು ಕೇಳಿದರು. ನಾನು ಅವರ ಬಳಿ ಯಾಕೆ ಹಾಗೆ ಕೇಳುತ್ತೀರೆಂದು ಕೇಳಲು ಅವರು ಹೇಳಿದರು, ಇಂದು ನಾವು ನಿರೀಕ್ಷಿಸದೆ ಇದ್ದಂಥ ಕೆಲವು ಮಂತ್ರವಾದಿಗಳು ಇಲ್ಲಿ ಬಂದಿದ್ದಾರೆ. ಕೊನೆ 2 ಬೆಂಚುಗಳಲ್ಲಿ ಅವರುಗಳು ಕುಳಿತಿದ್ದಾರೆ. ನೀವು ಅಭಿಷೇಕ ಹೊಂದಿಲ್ಲದಿದ್ದರೆ ಅವರು ನಿಮ್ಮನ್ನು ಹಾಸ್ಯಾಸ್ಪದರನ್ನಾಗಿ ಮಾಡಿ ಬಿಡುತ್ತಾರೆ, ನಿಮ್ಮ ಬಾಯನ್ನು ಕಟ್ಟಿಬಿಡುತ್ತಾರೆಂದು ಹೇಳಿದರು. ಅದನ್ನು ಕುರಿತು ನಾನು ಕಳವಳ ಪಡಲಿಲ್ಲ. ಯಾಕೆಂದರೆ ಲೋಕದಲ್ಲಿರುವುದಕ್ಕಿಂತ ನಮ್ಮೊಳಗಿರುವಾತನು ದೊಡ್ಡವನು. ರಕ್ಷಿಸುವ ಕುಮಾರನಾಗಿಯೂ ಅಭಿಷೇಕಿಸುವ ಆತ್ಮನಾಗಿಯೂ ನನ್ನೊಳಗೆ ಇದ್ದರಿಂದ ಅಂದು ಕಲ್ವಾರಿಯ ಪ್ರೀತಿಯನ್ನು ಕುರಿತು ಮನ ಕರಗುವಂತೆ ಸಂದೇಶ ನೀಡಿದೆನು. ಅಂದು ರಕ್ಷಣೆ ಹೊಂದಿದವರನ್ನು ಕುರಿತು ಕರೆಕೊಟ್ಟಾಗ ಕೊನೆಯ 2 ಬೆಂಚಿನಲ್ಲಿ ಕುಳಿತಿದ್ದಂಥ ಮಂತ್ರವಾದಿಗಳು ಎದ್ದು ಬಂದರು. ಕರ್ತನು ಜಯ ಹೊಂದಿದನು. ಮೇಲಣ ಲೋಕದಿಂದ ಬಲವನ್ನು ಒದಗಿಸುವ ತನಕ ಯೆರೂಸಲೇಮಿನಲ್ಲಿ ಕಾದಿರಿ. ಇದು ಆಲೋಚನೆ ಮಾತ್ರವೇ ಅಲ್ಲ, ಎಚ್ಚರಿಕೆಯ ನುಡಿಯೂ ಆಗಿದೆ. ಒಂದು, ಸಾಕ್ಷಿಗಳಾಗಿರಲು ಬಲ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ನನಗೆ ಸಾಕ್ಷಿಗಳಾಗಿರುವಿರಿ. ಅಪೊಸ್ತಲರ ಕೃತ್ಯ 1:8. ಕರ್ತನಾದ ಯೇಸುಕ್ರಿಸ್ತನ ಜೀವಿತವನ್ನು ಆತನ ಶಿಷ್ಯರು ಕಣ್ಣಾರೆ ಕಂಡವರು. ಅವರೆಲ್ಲರೂ ಕರ್ತನೊಂದಿಗೆ ಉಂಡು ಕುಡಿದವರು. ಅದ್ಭುತ ಕೃತ್ಯಗಳನ್ನು, ಸೂಚಕ ಕಾರ್ಯಗಳನ್ನು ನೋಡಿದವರು. ಆತನು ಪ್ರಸಂಗಗಳನ್ನು ಕೇಳಿದವರು ಮಾತ್ರವೇ ಅಲ್ಲ, ಪುನರುತ್ಥಾನ ಹೊಂದಿದ ಕ್ರಿಸ್ತನನ್ನು ದರ್ಶನ ಮಾಡಿದವರು. ಆದರೆ ಸಾಕ್ಷಿ ಕೊಡುವ ಧೈರ್ಯವಿರಲಿಲ್ಲ. ಮೀನು ಹಿಡಿಯುತ್ತಿದ್ದ ಪೇತ್ರನನ್ನು ನೋಡಿ ಕರ್ತನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡುವೆನು ಎಂದು ಕರೆಕೊಟ್ಟಿದ್ದನು. ಮರೆತು ಆರಿಸಿಕೊಂಡದನ್ನು ತಳ್ಳಿ ಬಿಟ್ಟವರಾಗಿ ತಮ್ಮ ಹಳೆಯ ಕಸುಬಾದ ಮೀನು ಹಿಡಿಯುವುದಕ್ಕೆ ಹೊರಟು ನಿಂತರು. ಅವರು ಸಾಕ್ಷಿ ಕೊಡಲಾರದಂತೆ ಸೈತಾನನು ಅವರನ್ನು ಅಧೈರ್ಯಪಡಿಸಿ ಬಾಯನ್ನು ಕಟ್ಟಿದನು. ಆದರೆ ಅವರು ಪವಿತ್ರಾತ್ಮನನ್ನು ಹೊಂದಿಕೊಂಡ ನಂತರ ಆತ್ಮನು ಇರುವಲ್ಲಿ ಬಿಡುಗಡೆ ಉಂಟು ಎಂಬ ವಾಕ್ಯದ ಪ್ರಕಾರ ಅಭಿಷೇಕ ಹೊಂದಿದ ನಂತರ ಬಿಡುಗಡೆ ಹೊಂದಿದವರಾಗಿ ಧೈರ್ಯದಿಂದ ಸಾಕ್ಷಿಗಳಾಗಿ ನಿಂತರು. ಸಾಕ್ಷಿ ಎಂಬುದು ಬೀದಿಯ ಮಧ್ಯದಲ್ಲಿ ನಿಂತುಕೊಂಡು ನಾನು ಇಂಥ ಕಡೆ ಹುಟ್ಟಿದವನು, ಹೀಗೆ ಬೆಳೆದನು, ಕುಡಿದೆನು, ಆಕ್ರಮ ಮಾಡಿದೆನು ಎಂದಲ್ಲ ಹೇಳುವುದು ಮಾತ್ರವೇ ಸಾಕ್ಷಿ ಎಂದೆಣಿಸುವುದಿಲ್ಲ. ಸತ್ತರೂ ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿರುತ್ತೇನೆಂಬುದೇ ನಿಜವಾದ ಸಾಕ್ಷಿ. ಆ ದಿನಗಳಲ್ಲಿ ಯೇಸು ಜೀವಿಸಿದ್ದಾನೆ, ಮರಣವನ್ನು ಜಯಿಸಿದ್ದಾನೆ ಎಂದು ಹೇಳುವುದು ಮಹಾಪರಾಧವಾಗಿತ್ತು. ಪರಿಸಯರ ಶಾಸ್ತ್ರಿಗಳ ದೃಷ್ಟಿಯಲ್ಲಿ ಇದು ಕ್ಷಮಿಸಲಾರದಂಥ ಪಾಪವೆಂದೆಣಿಸಿತು. ಅಂಥ ಪರಿಸ್ಥಿತಿಯಲ್ಲಿ ಪೇತ್ರನು ಈ ಯೇಸುವನ್ನೇ ದೇವರು ಎಬ್ಬಿಸಿದನು ಎಂದು ಘಂಟಾಘೋಷವಾಗಿ ಹೇಳಿದನು. ಅಪೊಸ್ತಲ ಕೃತ್ಯ 2:32. ಯೇಸುವಿನ ದೃಷ್ಟಾಂತದಿಂದ ಸಾರುತ್ತಾ
ಇದ್ದದಕ್ಕೆ ಯಾಜಕರು, ದೇವಾಲಯದ ಅಧಿಪತಿಗಳು, ಸದ್ದುಕಾಯರು ಅಸಮಾಧಾನಪಟ್ಟು ಅಪೊಸ್ತಲರು ಅವರ ಸಂಗಡ ಮಾತಾಡುತ್ತಿರುವಾಗಲೇ ಬಂದು ಅವರನ್ನು ಹಿಡಿದು ಕಾವಲಲ್ಲಿ ಇಟ್ಟರು. ಅಪೊಸ್ತಲ ಕೃತ್ಯ 4:2. ಯೇಸುವಿನ ಹೆಸರನ್ನೆತ್ತಿ ಯಾರ ಸಂಗಡಲೂ ಮಾತಾಡಬಾರದೆಂದು, ಉಪದೇಶ ಮಾಡಬಾರದೆಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟರು. ಅಪೊಸ್ತಲ ಕೃತ್ಯ 4:18. ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ, ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಎಂದು ಕೇಳಿದನೆಂದು ಅಪೊಸ್ತಲ ಕೃತ್ಯ 4:19-20 ಓದುತ್ತೇವೆ. ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದುವಿರಿ ಎಂದು ಕರ್ತನು ಹೇಳಿದುದು ಎಷ್ಟು ಸತ್ಯವಾದದಲ್ಲವೇ? ಈ ಅಭಿಷೇಕವು ಸ್ತೆಫನನನ್ನು ಬಲಪಡಿಸುವುದರಿಂದಲೇ ಅವನನ್ನು ಸುತ್ತುವರಿದು ನಿಂತಿದ್ದವರು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದಾಗ ಅವನು ಭಯಪಡದೆ ಕ್ರಿಸ್ತನನ್ನು ಕುರಿತು ಸಾಕ್ಷಿ ಹೇಳಿದನು. ಅವರ ಮೇಲೆ ಕಲ್ಲೆಸೆದು ಊರ ಹೊರಗೆ ಕೊಂಡೊಯ್ದು ಕೊಂದರು. ಟಿಬೆಟ್, ಅಫಘಾನಿಸ್ತಾನ ಮೊದಲಾದ ಕಡೆಗಳಲ್ಲಿ ರಕ್ತಸಾಕ್ಷಿಗಳಾಗಿ ಸತ್ತವರನ್ನು ಕುರಿತು ಸಾಕ್ಷಿ ಕೇಳಿದ್ದೇವೆ. ರಿಚರ್ಡ್ ಉಂಬ್ರಾಡ್ ಅವರ ಪುಸ್ತಕಗಳಲ್ಲಿ ಕ್ರೂರವಾಗಿ ಕೊಲ್ಲಲ್ಪಟ್ಟು ಜೀವ ತೆತ್ತಿರುವ ರಕ್ತಸಾಕ್ಷಿಗಳ ಬಗ್ಗೆ ಸಂಭವಗಳನ್ನು ಅವರೆಲ್ಲರೂ ಕ್ರಿಸ್ತನಿಗಾಗಿ ಶ್ರಮೆ ಅನುಭವಿಸುವುದನ್ನು ನೋಡುತ್ತೇವೆ. ಹೌದು, ಅವರನ್ನು ಬಲಪಡಿಸಿದುದು ಕ್ರಿಸ್ತನ ಅಭಿಷೇಕವೇ. ಕ್ರಿಸ್ತನನ್ನು ಕುರಿತು ಸತ್ಯವೇದವು ಹೇಳುತ್ತದೆ, ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣಮಾಡುತ್ತಾ ಸಂಚರಿಸಿದನು. ಆತನು ಮರದ ಕಂಬಕ್ಕೆ ತೂಗು ಹಾಕಿ ಕೊಂದರು. ದೇವರು ಆತನನ್ನು 3ನೇ ದಿನದಲ್ಲಿ ಎಬ್ಬಿಸಿ ಪ್ರತ್ಯಕ್ಷನಾಗುವಂತೆ ಮಾಡಿದನು. ಅಪೊಸ್ತಲ ಕೃತ್ಯ 10:38-40. ಆತನ ಮೇಲಿದಂಥ ಅಭಿಷೇಕವು ಆತನನ್ನು ಸೇವೆಯಲ್ಲಿ ನಡೆಸಿತು. ಆ ಅಭಿಷೇಕವು ಶಿಲುಬೆಯನ್ನು ಸಹಿಸುವಂತೆ ಬಲಪಡಿಸಿತು. ಆ ಅಭಿಷೇಕವು ಆತನನ್ನು ಜೀವಿತವನ್ನಾಗಿ ಎಬ್ಬಿಸಿತು. ಹಲ್ಲೆಲೂಯಾ. 2. ಹೋರಾಡಲು ಬಲ. ಆತ್ಮಿಕ ಜೀವಿತವೇ ಒಂದು ಹೋರಾಟದ ಜೀವನ. ಅದರಲ್ಲಿ ಹೋರಾಡಲು ಸತ್ಯವೇದವು ನಮಗೆ ಬೋಧಿಸುತ್ತದೆ. ಕ್ರಿಸ್ತನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. 1 ತಿಮೋಥಿ 6:12 ಎಂದು ಬರೆದಿರುವ ಪೌಲನು ತನ್ನ ಜೀವಿತವನ್ನು ಕುರಿತು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ಕ್ರಿಸ್ತನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಎಂದು ಹೇಳುತ್ತಾನೆ. ಹೋರಾಟಗಳಲ್ಲಿ ಇದೇ ಶ್ರೇಷ್ಠವಾದ ಹೋರಾಟ, ಏಕೆಂದರೆ ಅಂತ್ಯದಲ್ಲಿ ನಮಗೆ ಜಯಮಾಲೆಯು ಕೊಡಲ್ಪಡುತ್ತದೆ. ನಮ್ಮ ವಿರೋಧಿಯಾಗಿರುವ ಸೈತಾನನನ್ನು ಎಡೆಬಿಡದೆ ನಮಗೆದುರಾಗಿ ಹೋರಾಡುತ್ತಲೇ ಇರುವನು. ಶಿಲುಬೆಯಲ್ಲಿ ಅವನ ತಲೆಯನ್ನು ಜಜ್ಜಿದಂಥ ಕ್ರಿಸ್ತನಲ್ಲಿ ನಾವು ಜಯಗಳಿಸೋಣ. ಹೋರಾಟಕ್ಕೆ ಅಂಜಿಕೊಂಡು ಹಿಂದೆಗೆಯದೆ ಪವಿತ್ರಾತ್ಮನ ಬಲವನ್ನು ಹೊಂದಿ ಸೈತಾನನ ಬಲವನ್ನು ಮುರಿದು ಹಾಕಬೇಕು. ಸೈತಾನನ ತಂತ್ರಗಳನ್ನು ತಿಳಿದುಕೋ. ವಾಕ್ಯವನ್ನು ಬಿತ್ತುವಾಗ ಅವನು ಹಕ್ಕಿಯಂತೆ ಎರಗಿ ಬಂದು ಅವುಗಳನ್ನು ಆಯ್ದು ತೆಗೆದು ಬಿಡುವನು. ಬೀಜ ಮೊಳೆತು ಬರಲಾರಂಭಿಸುವಾಗ ಅದರ ಸುತ್ತಲೂ ಮುಳ್ಳುಗಳಾಗಿ ಬೆಳೆದು ಲೌಕಿಕ ಚಿಂತೆಗಳನ್ನು ಕಷ್ಟಗಳನ್ನು ತಂದು ಹಾಕಿ ಮುಳ್ಳಿನಂತೆ ಚುಚ್ಚುವನು. ಗಿಡ ಬೆಳೆಯದಂತೆ ತಡೆಯುವನು. ಯೇಸು ಕ್ರಿಸ್ತನು ಈ ಪ್ರಪಂಚದಲ್ಲಿ ಅವತರಿಸಿದಾಗ ಚಿಕ್ಕಂದಿನಲ್ಲಿ ಕೊಲೆ ಮಾಡಲು ಸೈತಾನನು ಅನೇಕ ಕಾರ್ಯಗಳನ್ನು ನಡೆಸಿದನು. ಹೆರೋದನ ಮೂಲಕ ಕೊಲೆ ಮಾಡಲೆನ್ನೆಸಿದಾಗ ಯೇಸುವಿನ ತಂದೆ ತಾಯಿಗಳು ಮಗುವನ್ನು ಅವನ ಕೈಗೆ ತಪ್ಪಿಸಲು ಐಗುಪ್ತಕ್ಕೆ ಓಡಿ ಹೋದರು. ನಂತರ ಯೇಸು ನಜರೇತಿನಲ್ಲಿ ಬೆಳೆದನು. ಯೇಸು ಸೇವೆಗಿಳಿದಾಗ ಆತನನ್ನು ಅನೇಕ ಶೋಧನೆಗೆ ಒಳಪಡಿಸಿದನು. ಕ್ರಿಸ್ತನಿಗೆ ವಿರೋಧವಾಗಿ ಶಾಸ್ತ್ರಿಗಳು, ಫರಿಸಾಯರು ಎದ್ದು ನಿಂತು ಎಡೆಬಿಡದೆ ಹೋರಾಡಿದರು. ನಮಗೆ ಹೋರಾಟ ಉಂಟೆಂಬುದನ್ನು ಅಪೊಸ್ತಲನಾದ ಪೌಲನು ಎಫೆಸ 6:12 ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮ ಸೇನೆಗಳ ಮೇಲೆಯೂ ನಾವು ಹೋರಾಡುವರಾಗಿದ್ದೇವೆ ಎಂಬುದಾಗಿ ಬರೆಯುತ್ತಾನೆ. ನಮಗೆ ವಿರೋಧವಾಗಿ ರಾಜತ್ವಗಳು ಹೋರಾಡುತ್ತವೆ, ಪ್ರಪಂಚದ ಅಧಿಕಾರಿಗಳು ಹೋರಾಡುತ್ತವೆ, ಅಂಧಕಾರವಾದ ಶಕ್ತಿಗಳು, ಆಕಾಶಮಂಡಲದಲ್ಲಿನ ದುರಾತ್ಮ ಸೇನೆಗಳು ಹೋರಾಡುತ್ತವೆ. ಇವೆಲ್ಲವುಗಳನ್ನು ಎದುರಿಸಿ ಮುಂದೆ ನಡೆಯಲು ನಮಗೆ ಪವಿತ್ರ ಆತ್ಮನ ಬಲವಿರಬೇಕಲ್ಲವೇ? ಉನ್ನತ ಬಲವನ್ನು ಹೊಂದಿಕೊಳ್ಳುವುದು ಅಗತ್ಯವಲ್ಲವೇ? ಕಾಲ್ನಡಿಗೆಯವರೊಂದಿಗೆ ನಡೆಯುವಾಗ ನೀನು ನಿರ್ಬಲನಾಗುವೆಯಾದರೆ ಕುದುರೆಯೊಂದಿಗೆ ಹೇಗೆ ಓಡಬಲ್ಲೆ? ದಾನಿಯೇಲನು ಉಪವಾಸವಿದ್ದು ಪ್ರಾರ್ಥಿಸಿದನು. ಆ ಪ್ರಾರ್ಥನೆಗೆ ದೇವರು ಮೊದಲನೇ ದಿನವೇ ಉತ್ತರ ಕಳಿಸಿದನು.
ಆದರೆ ಆಕಾಶದಲ್ಲಿನ ದುರಾತ್ಮ ಸೈನ್ಯಗಳ ಅಧಿಪತಿ ಆ ಉತ್ತರವನ್ನು 21 ದಿನಗಳ ತನಕ ತಡೆದನು. ಆದ್ದರಿಂದಲೇ ಅಭಿಷೇಕಿಸಲ್ಪಟ್ಟಂಥ ನಮಗೆ ಪ್ರಾರ್ಥನೆಗೆ ಉತ್ತರವನ್ನು ದೇವದೂತರ ಮೂಲಕ ಕಳುಹಿಸದೆ ಪವಿತ್ರಾತ್ಮನ ಮೂಲಕ ಕಳುಹಿಸಿ ಕೊಡುತ್ತಾನೆ. ಆದ್ದರಿಂದಲೇ ಉತ್ತರ ತಡವಾಗುವುದಿಲ್ಲ. ವಿಶ್ವಾಸಿಗಳಿಗೂ ದೇವರುಗಳಿಗೂ ಪವಿತ್ರಾತ್ಮನು ಮಧ್ಯಸ್ಥನಾಗಿದ್ದಾನೆ. ಸೈತಾನನ ಆತ್ಮ ದುರಾತ್ಮಗಳು ಒಂದಾಗಿ ಕ್ರಿಯೆ ನಡೆಸುತ್ತದೆ. ಅವನಿಗೆ ಒಡಕುಗಳಿಲ್ಲ. ಯೇಸು ಅಂದನು, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು. ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು. ಅದರಂತೆ ಸೈತಾನನನ್ನು ಹೋರಾಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ ಹಾಗಾಯಿತು. ಹಾಗಾದರೆ ಅವನ ರಾಜ್ಯವು ಹೇಗೆ ಉಳಿದಿತು? ಮತ್ತಾಯ 12:25-26 ಎಂಬುದಾಗಿ ಹೇಳಿದ್ದಾನೆ. ದೇವಜನರಲ್ಲಿ ಅನ್ಯೋನ್ಯತೆಯನ್ನುಂಟು ಮಾಡಿ ಆ ಐಕ್ಯತೆಯ ಮಹಿಮೆಯನ್ನು ಪರಿಚಯಪಡಿಸಲು ಪವಿತ್ರಾತ್ಮನು ನಮ್ಮೊಂದಿಗಿದ್ದಾನೆ. ಆತನು ವಿಶ್ವಾಸಿಗಳಿಗೂ ಅವಿಶ್ವಾಸಿಗಳಿಗೂ ಮಧ್ಯೆ ಐಕ್ಯವನ್ನುಂಟು ಮಾಡುತ್ತಾನೆ. ಕ್ರಿಸ್ತನ ರಕ್ತದ ಮೂಲಕ ವಿಶ್ವಾಸಿಗೂ ತಂದೆ ದೇವರಿಗೂ ಮಧ್ಯೆ ಐಕ್ಯತೆಯನ್ನುಂಟು ಮಾಡುತ್ತಾನೆ. ಭೇದ ಭಾವಗಳು ಮುರಿಯಲ್ಪಡುವಾಗ ಪರಲೋಕದ ಕಾರ್ಯಗಳಿಗೂ ಭೂಮಿಯಲ್ಲಿರುವವರಿಗೂ ಮಧ್ಯೆ ಐಕ್ಯವನ್ನು ಉಂಟು ಮಾಡುತ್ತಾನೆ. ಅದು ಮಾತ್ರವೇ ಅಲ್ಲ, ಅನ್ಯ ಜನರಿಗೂ ಇಸ್ರೇಲಿಯರಿಗೂ ಐಕ್ಯವನ್ನು ಏರ್ಪಡಿಸುತ್ತಾನೆ. ಈ ಅನ್ಯೋನ್ಯತೆಯನ್ನುಂಟು ಮಾಡುವಂಥ ಅಭಿಷೇಕ ಎಷ್ಟು ಮಹತ್ತರವಾದದಲ್ಲವೇ? ಆ ಐಕ್ಯತೆಯ ಬಲವು ಸೈತಾನನ ಬಲವನ್ನು ಎದುರಿಸಿ ನಿಂತು ಮುರಿಯುವಂಥ ಬಲವಾಗಿದೆ. ಪವಿತ್ರಾತ್ಮನು ನಮ್ಮೊಳಗೆ ಅನ್ಯೋನ್ಯತೆಯನ್ನು ಮೊದಲು ಉಂಟು ಮಾಡುತ್ತಾನೆ. ನಮ್ಮ ಆತ್ಮನೊಂದಿಗೆ ಆತನು ಒಂದಾಗುತ್ತಾನೆ. ದೇವಕುಮಾರನನ್ನು ಕುರಿತು ಸಾಕ್ಷಿ ಕೊಡುವ ನಮ್ಮ ನಂಬಿಕೆಯನ್ನು ಇನ್ನೂ ಹೆಚ್ಚಿಸುತ್ತಾನೆ. ನಮ್ಮೊಳಗಿದ್ದುಕೊಂಡು ನಿಟ್ಟುಸಿರಿನಿಂದ ತಂದೆ ದೇವರಿಗೆ ವಿಜ್ಞಾಪನೆಯನ್ನು ಸಲ್ಲಿಸಿ ಐಕ್ಯಪಡಿಸುತ್ತಾನೆ. ನಾವು ಪವಿತ್ರಾತ್ಮನೊಂದಿಗೂ ಕ್ರಿಸ್ತನೊಂದಿಗೂ ತಂದೆ ದೇವರೊಂದಿಗೂ ಪ್ರಪಂಚದಲ್ಲಿರುವ ಭಕ್ತರೊಂದಿಗೂ ಅನ್ಯೋನ್ಯತೆಯನ್ನು ಹೊಂದುವಾಗ ಲೆಕ್ಕವಿಲ್ಲದ ಅಶುದ್ಧಾತ್ಮಗಳು ನಮ್ಮನ್ನು ಎದುರಿಸಿದಾಗಿಯೂ ಧೈರ್ಯದಿಂದ ಓಡಿಸಲು ಸಾಧ್ಯವುಂಟು. ಹಲ್ಲೆಲೂಯಾ. ದೇವಮಗುವೆ, ನಿನಗೆ ಅಭಿಷೇಕ ಎಷ್ಟು ಅಗತ್ಯವಲ್ಲವೇ? ಕರ್ತನು 70 ಮಂದಿಯನ್ನು ಸೇವೆಗಾಗಿ ಕಳುಹಿಸಿಕೊಟ್ಟನು. ಅವರು ಏಕಮನಸ್ಸಿನಿಂದ ಇಬ್ಬರಾಗಿ ಸೇವೆ ಮಾಡಿದರು. ಸೇವೆಯ ನಂತರ ಆ 70 ಮಂದಿ ಹಿಂದಿರುಗಿ ಬಂದು, ಸ್ವಾಮಿ, ದೈವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಅಂದರು. ಆತನು ಅವರಿಗೆ, ಸೈತಾನನನ್ನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು ಎಂದು ಹೇಳಿದನು. ಸೈತಾನನ ರಾಜ್ಯ ಬೇಗನೆ ಮುರಿದು ಬೀಳಬೇಕಾದರೆ ದೇವಭಕ್ತರ ಮಧ್ಯೆ ಅನ್ಯೋನ್ಯತೆ ಉಂಟಾಗಬೇಕು. ಆ ಐಕ್ಯವನ್ನು ಪವಿತ್ರಾತ್ಮನೇ ಉಂಟುಮಾಡುತ್ತಾನೆ. ದೇವಮಗುವೆ, ದೇವ ಸೇವಕರೊಂದಿಗೆ ವಿಶ್ವಾಸಿಗಳೊಂದಿಗಿನ ಐಕ್ಯವನ್ನು ಉದಾಸೀನ ಮಾಡಬೇಡ. ಯಾವಾಗಲೂ ಏಕಮನಸ್ಸಿನಿಂದ ನಿಂತು ವೈರಿಯನ್ನು ಎದುರಿಸಿ ಜಯ ಹೊಂದು. ಮನೆಯಲ್ಲಿ ಒಕ್ಕಲಿಲ್ಲದಿದ್ದರೆ, ಅಂದರೆ ಯಾರೂ ವಾಸಿಸದಿದ್ದರೆ, ಆ ದೈವವು ತನಗಿಂತಲೂ ಕೆಟ್ಟದಾಗಿರುವ ಬೇರೆ 7 ದೈವಗಳನ್ನು ತನ್ನೊಂದಿಗೆ ಕರಕೊಂಡು ಬರುವುದು. ಅವು ಒಳಹೊಕ್ಕು ಅಲ್ಲಿ ವಾಸ ಮಾಡುವುದು. ಆಗ ಮನುಷ್ಯನ ಅಂತಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗುವುದು. ಮತ್ತಾಯ 12:45. ಆದ್ದರಿಂದ ದೇವಮಗುವೆ, ವಿಶ್ವಾಸಿಗಳನ್ನು ಪವಿತ್ರಾತ್ಮನ ಅಭಿಷೇಕಕ್ಕೆ ನಡೆಸಲು ಹಿಂದೆಗೆಯಬೇಡ. ಪವಿತ್ರಾತ್ಮನು ಆತ್ಮನಾದಾತನು ಆ ವಿಶ್ವಾಸಿಯ ಆತ್ಮ ಪ್ರಾಣವನ್ನು ಪೂರ್ಣವಾಗಿ ಆವರಿಸಿಕೊಳ್ಳಲಿ. ಆಗ ಸೈತಾನನಿಗೆ ಅಲ್ಲಿ ಸ್ಥಳವಿರುವುದು. ಪವಿತ್ರಾತ್ಮನು ಬರುವಾಗ ಆತ್ಮವು ಪ್ರಾಣವು ಬಲ ಹೊಂದುವುದು. ಆತನು ನಮ್ಮೊಳಗೆ ಇರುವಾಗ ನಮ್ಮ ಅಂತರ್ಯದಲ್ಲಿರುವ ಮನಸ್ಸನ್ನು ಸಹ ದೈವಿಕ ಬಲವನ್ನು ಹೊಂದಿಕೊಳ್ಳುವನು. ಅಪೊಸ್ತಲನಾದ ಪೌಲನು, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿ ಕೊಂಡವರಾಗಿ ಬಲಗೊಳ್ಳಿರಿ. ಎಫೆಸ 6:10. ಕರ್ತನಲ್ಲಿ ಬಲಹೊಂದು, ಆತನ ಶಕ್ತಿಯಲ್ಲಿ ಬಲಹೊಂದು, ಆತನ ಮಹಿಮೆಯಲ್ಲಿ ಬಲಹೊಂದು. ಹಲ್ಲೆಲೂಯಾ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ.
ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.